ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇದು ನಮ್ಮನೆ ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಂತೂ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಗೌರಿ ಹಬ್ಬ ಮಾಡಿದ್ವಿ. ಗೌರಿ ಹಬ್ಬ ಮಾಡಬೇಕು ಅನ್ನೋ ಇಂಟೆನ್ಷನ್ನೇ ಇರಲಿಲ್ಲ. ಬೇಡ, ಗೌರಿ ಹಬ್ಬ ಮಾಡೋದೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಲೋಕೇಶ್ ಅವರ ಅತ್ತೆ ಹೇಳಿದ್ರು, ಇಲ್ಲಮ್ಮ ಗೌರಿ ಹಬ್ಬ ಬಿಡಬಾರ್ದು, ನಮಗೆ ತುಂಬ ಶ್ರೇಷ್ಠವಾಗಿರೋದು ಹಬ್ಬ ಹೆಣ್ಮಕ್ಳಿಗೆ, ಅದೇನೇ ಮಾಡು, ಇರೋದ್ರಲ್ಲೇ ಸಿಂಪಲ್ಲಾಗೆ ಮಾಡಿಬಿಡು ಅಂದರು. ಸೊ ಅವ್ರನ್ನ ಕೇಳ್ಕೊಂಡೇ ನಾನು ಕೊನೆಗೆ ಮಾಡಿದೆ. ಯಾಕಪ್ಪ ನನಗೆ ಹಬ್ಬ ಮಾಡೋಕ್ಕಾಗಲಿಲ್ಲ ಅಂದರೆ 15 ದಿನದಿಂದ ಬರೀ ಹಾಸ್ಪಿಟಲ್ ಅಂತ ಹಾಸ್ಪಿಟಲ್ ತಿರ್ಗೋದೇ ಆಗ್ತಿತ್ತು. ಯಾಕೋಸ್ಕರ ಹಾಸ್ಪಿಟಲ್ ತಿರುಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಕಂಪ್ಲೀಟಾಗಿ ಹೇಳ್ತೀನಿ. ಹಿಂದಿನ ದಿನ ಕೂಡ ನಾನು ಹಾಸ್ಪಿಟಲ್ ಹೋಗಿದ್ದರಿಂದ ಯಾವುದೇ ಥರ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ 1 o'clock ಎದ್ದು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಸ್ಯಾರಿ ಪಿನ್ನು ಏನೂ ಮಾಡ್ಕೊಂಡಿರಲಿಲ್ಲ. ನಾನು ಅವತ್ತು ಮಿನಿ ವ್ಲಾಗಲ್ಲಿ ತೋರಿಸಿದ್ದೆ ನಾನು ಯಾವ ಸೀರೆ ತೊಗೊಂಡೆ ಅಂತ ಗೆಸ್ ಮಾಡಿ ಅಂತ. ಸೊ ನಾನು ತೊಗೊಂಡಿರೋ ಅಂಥ ಸ್ಯಾರಿ ಇದೇನೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಅದಾದಮೇಲೆ ನನಗೆ ಹೇಳಿದ್ನಲ್ಲ, ಮನಸ್ಸು ಸ್ವಲ್ಪ ಚೆನ್ನಾಗಿರಬೇಕು. ಏನೇ ಒಂದು ಮಾಡ್ತೀನಿ ಅಂದರೂ ಮನಸ್ಸು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ಬೋದು. ಅದರಲ್ಲೂ ಮೇಯ್ನು ನನಗೇನೆಂದರೆ ಬ್ಯಾಕ್ ಬೋನ್ ಸಪೋರ್ಟಾಗಿ ನನ್ನ ಹಸ್ಬೆಂಡ್ ಇದ್ದರು. ಸೊ ನನಗೆ ಅದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಹಬ್ಬ ಮಾಡೋ ಇಂಟ್ರೆಸ್ಟ್ ಇಲ್ಲದೇ ಇದ್ರೂ ನನ್ನ ಹಸ್ಬೆಂಡ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಇಲ್ಲ ಮಾಡೋ, ಏನಾಗಲ್ಲ, ಇರೋದ್ರಲ್ಲೇ ಮಾಡೋಣ, ನಾನು ನಿನ್ನ ಜೊತೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಿಜವಾಗ್ಲೂ ಅವರು ಕೂಡ ನಾನು 1 o'clock ಎದ್ದರೆ ಅವರು ಒಂದು 2:30, 3 o'clock ಎದ್ದು ಅವರು ಕೂಡ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ನಿಜವಾಗ್ಲೂ ನನಗೆ ಪ್ರತಿಯೊಂದು ವಿಚಾರದಲ್ಲೂ ಅವರೇ ನನಗೆ ಬೆನ್ನೆಲುಬು ಅಂತಲೇ ಹೇಳ್ಬೋದು. ನಾನು ಇವತ್ತು ಏನೋ ಒಂದು ಮಾಡ್ತೀನಿ, ಏನೋ ಒಂದು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದಾಗ ನಾನು ಸ್ವಲ್ಪ ಮುನ್ನುಗ್ಗೋದು ಕಷ್ಟನೇ. ಇನ್ನೊಬ್ಬರಿಗೆ ಎದುರೋದು, ಅಂಜೋದು ಜಾಸ್ತಿ. ಸೊ ಅದನ್ನೆಲ್ಲ ಮುಂದಿಟ್ಟು ನೀನು ಮಾಡು, ನಿನ್ನ ಕೈಲಾಗುತ್ತೆ, ನಿನ್ನ ಕೈಲಿ ಯಾವುದೂ ಆಗಲ್ಲ ಅನ್ನೋ ಹಾಗಿಲ್ಲ, ಮಾಡು, ಮುಂದೆ ಬರ್ತೀಯಾ ಅಂತ ಹೇಳಿ ಫುಲ್ಲು ಭರವಸೆ ಕೊಡೋದೇ ಇವರು ನನಗೆ. ನಿಜವಾಗ್ಲೂ ನಾನು ಪ್ರತಿಯೊಂದು ಹೆಜ್ಜೆನ ಇಡಬೇಕಾದ್ರೂ ಅದನ್ನು ಫಸ್ಟ್ ಹೆಜ್ಜೆ ನನ್ನ ಹಸ್ಬೆಂಡ್ನ ಕೇಳೇ ಇಡೋದು. ನಿಜವಾಗ್ಲೂ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇವತ್ತು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ನಾನೇನೂ ಮಾಡಿಲ್ಲ, ಇನ್ನು ಮಾಡಬೇಕು, ಮಾಡೋಕ್ಕೆ ಒಂದೊಂದು ಹೆಜ್ಜೆ ಇಡಬೇಕಲ್ವ, ಆ ಹೆಜ್ಜೆಗೆ ಫುಲ್ ಸಪೋರ್ಟೇ ಇವರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾನಂತೂ ಗೌರಮ್ಮನೆಲ್ಲ ಕೂರಿಸಿ ಎಲ್ಲ ರೆಡಿ ಮಾಡಿ ತುಂಬಾ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಏನೂ ಮಾಡೋಕ್ಕಾಗಲ್ಲ. ಯಾವಾಗ ಹೇಗೆ ಬರುತ್ತೋ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗಬೇಕು. ಆ ದೇವರು ಯಾವಾಗ ಏನೇನು ಆಗಬೇಕೋ ಅದು ನಮ್ಮ ಲೈಫಲ್ಲಿ ಹಾಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ದೇವರಿಗೆ ಅಲಂಕಾರ ಮಾಡಿ ಬಾಗಿನ ತುಂಬಬೇಕಿತ್ತು. ಸೊ ಅವತ್ತು ನಿಮಗೆ ತಟ್ಟೆ ತೋರಿಸಿದ್ನಲ್ಲ, ಅದಕ್ಕೇ ಎಲ್ಲ ಬಾಗಿನೂ ತುಂಬಿದೆ. ಏನಂದರೆ ನನ್ನ ಬಾಗಿನ ತುಂಬಕ್ಕೂ ಯಾವ ಐಟಮ್ನೂ ತಂದ್ಕೊಂಡಿರಲಿಲ್ಲ. ಹಿಂದಿನ ದಿನ ಹೋಗಿ 1.5 ಅವರಲ್ಲಿ ತೊಗೊಬಂದುಬಿಟ್ಟೆ. ಬಟ್ ಒಂದು ತೊಂದರೆ ಒಂದು ತರ್ತಿರ್ಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ದೇವರಿಗೂ ಗೊತ್ತಲ್ವ ಕಷ್ಟಗಳು. ಅದೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಅಂತ ಅಂದ್ಕೊಂಡು ದೇವ್ರಿ ನೀನೇ ಕಾಪಾಡಪ್ಪ ಅಂತ ಕೈ ಮುಗ್ದಿದ್ದು ಅಷ್ಟೇ ಒಂದು. ನಾನಂತೂ ಫುಲ್ಲು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಕಿಚನಿಗೆ ಹೋಗ್ಬಿಟ್ಟೆ. ಏಕೆಂದರೆ ನನ್ನ ಹಸ್ಬೆಂಡು ನಾನು ಮಾಡ್ಕೊತೀನಿ, ನೀನು ಹೋಗು, ಮತ್ತೆ ನಾವು ಹಾಸ್ಪಿಟಲ್ಲಿಗೆ ಹೋಗಬೇಕಿತ್ತು. ಒಂದು 7:30, 7 o'clock, 7:30 ಒಳಗಡೆ ನಾವು ಮನೆ ಬಿಡಲೇಬೇಕಿತ್ತು. ಸೊ ಅದಕ್ಕೋಸ್ಕರನೇ ಬೇಗ ಮಾಡ್ಕೊತಿದ್ವಿ. ನೀನು ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡಿಬಿಡಮ್ಮ, ನಾನು ದೇವ್ರದ್ದೆಲ್ಲ ಮಾಡ್ಕೊತೀನಿ ಅಂದರು. ಫೈನಲಿ ದೇವ್ರ ಅಲಂಕಾರ ಹೀಗಿತ್ತು. ಹೇಗಿದೆ ನಮ್ಮನೆ ಗೌರಮ್ಮನ ಅಲಂಕಾರ ಅಂತ ಹೇಳಿ. ಕಿಚನ್ನಲ್ಲಿ ಪಲಾವು, ಪಾಯಸ, ಕೋಸಂಬರಿ, ಮೊಸರು, ಅನ್ನ ಮಾಡಿ ಬಂದೆ. ಬಂದುಬಿಟ್ಟು ನಾನು ಒಂದು ಪೂಜೆ ಹಾಕೋಣ ಅಂತ ಹಾಕಿದೆ. ಯಾಕೆಂದರೆ ಬಾಗಿನೂ ಒಪ್ಪಿಸ್ಬೇಕಿತ್ತು. ಟೈಮ್ ಕೂಡ ತುಂಬ ಬೇಗನೆ ಮಾಡಿಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ. 5 o'clock ಮೇಲೆ ಮಾಡ್ಬೋದು ಅಂತಂದರು. ನೋಡಿ, ನಾನು ಎಷ್ಟು ಕತ್ಲೆ ಇರುವಾಗಲೇ ಗೌರಿ ಹಬ್ಬ ಎಲ್ಲ ಮುಗಿಸ್ದೆ. ಸೊ ಅದನ್ನೆಲ್ಲ ಮುಗಿಸಿ ನಾನು ಕೂಡ ದೇವರಿಗೆ ಬಾಗಿನ ಎಲ್ಲ ಒಪ್ಪಿಸ್ದೆ. ಸೊ ಅದನ್ನೆಲ್ಲ ಒಪ್ಪಿಸಿ ಅದರಲ್ಲಿರೋ ಅಂಥ ಐಟಮ್ಸ್ ಕೂಡ ದೇವರಿಗೆ ಬಳೆ, ಮಡ್ಲಕ್ಕಿನೂ ಎಲ್ಲ ಒಪ್ಪಿಸ್ದೆ. ಪ್ರತಿಯೊಂದು ಕೆಲಸನೂ ನಾನು ಏನೋ ಅಂದ್ಕೊಂಡು ಮಾಡಿದೆ. ಏನೋ ಗೊತ್ತಿಲ್ಲ, ದೇವರಿಗೆ ಕೈ ಮುಕ್ಕೊಂಡು ಮಾಡಿದ್ದೆ. ಏನೋ ಮನಸ್ಸು ಸ್ವಲ್ಪ ಹಗುರ ಆಯಿತು. ಅವತ್ತು ಹೋಗಿದ್ದ ಕೆಲಸನೂ ಸ್ವಲ್ಪ ನಮಗೇನೋ ಒಂಥರ ಸಮಾಧಾನ ಅನ್ನೋದನ್ನು ಸಿಕ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನಂತೂ ಬೇಗನೆ ಕೆಲಸ ಮಾಡಿಕೊಂಡೆ. ಹಸ್ಬೆಂಡ್ ಬೇರೆ ಡ್ಯೂಟಿಗೆ ಹೋಗಬೇಕಿತ್ತು. ಅವರಿಗೆ ಒಂದು ಫೋಟೋ
ಟು 5 ಡೇಸ್ ರಜೆ ಹಾಕಿದ್ರು, ಕಂಪ್ನೀಲಿ ರಜಾ ಕೊಡಲ್ಲ ಅಂತ, ಅವರಿಗೆ ಬೇರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಹಾಸ್ಪಿಟಲ್ಲಿಗೆ ಮಗುನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದರಲ್ಲೂ ನನ್ನ ಮಗಳಿಗೆ ರಜಾ ಇದ್ದಾಗ ಅವಳು ಒಂದಿನ ಅಷ್ಟೇ ನನ್ನ ಜೊತೆ ಬಂದಳು. ಇನ್ನು ಉಳ್ದಿದ್ದ ದಿನ ಎಲ್ಲ ನನ್ನ ಓನರ್ ಆಂಟಿನೇ ನಮಗೆ ನನ್ನ ಮಗಳನ್ನ ನೋಡ್ಕೊಂಡಿದ್ದು. ನಿಜವಾಗ್ಲೂ ಅವರಿಗೆ ಈ ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಯಾರು ನಮಗೆ ಎಲ್ಪ್ ಮಾಡ್ತಾರೆ ಅಂತ ಅನ್ಕೋಬಾರ್ದು. ನಾವೊಬ್ರಿಗಾದರೆ ನಮಗೊಬ್ರು ಆಗ್ತಾರೆ ಅನ್ನೋದು ನಿಜ ಅಂತ ನಾನು ಇವತ್ತು ಹೇಳ್ತೀನಿ. ನಿಜವಾಗ್ಲೂ ನಾನು ಯಾರಿಗೂ ನನ್ನ ಹತ್ರ ಏನಾದರೂ ಒಂದು ಕೇಳಿದ್ರೆ ನಾನು ಯಾವತ್ತೂ ಯಾರಿಗೂ ಇಲ್ಲ ಅಂದಿರಲಿಲ್ಲ. ಸೊ ಅದೇ ಏನೋ ದೇವರು ಇವತ್ತು ನನ್ನನ್ನು ಕಾಪಾಡ್ತಿರೋದು ಅಂದ್ಕೊತೀನಿ. ಏಕೆಂದರೆ ನನ್ನ ಮಗಳನ್ನ ನಾನು 7 o'clockಗೆಲ್ಲ ರೆಡಿ ಮಾಡಿ ಅವ್ರ ಹತ್ರ ಬಿಟ್ಟು ಹೋಗ್ಬಿಡ್ತಿದ್ದೆ. ನನಗೆ ಯಾವುದೇ ಥರ ಭಯ ಇರಲಿಲ್ಲ. ನಮ್ಮ ಮನೆಯೇ ಅವಳು ಇದ್ದಾಳೆ ಅಂತ, ನಮ್ಮ ಅಮ್ಮ ಅಪ್ಪನೋ ಯಾರೋ ನೋಡ್ಕೊತಿದ್ದಾರೆ ಅನ್ನೋ ಫೀಲಿಂಗ್ಸೇ ಸಿಕ್ತಿತ್ತು. ನಾನು ಯಾವಾಗಲೂ ಅಷ್ಟೇ ಅವಳನ್ನ ಅಲ್ಲಿ ಬಿಟ್ಟೋದಾಗ ಅವರೇ ನೋಡಿಕೊಂಡು ಬೆಳಗ್ಗೆ ಟಿಫನ್ ಕೂಡ ನಾನೇ ತಿನ್ಸ್ಕೊತೀನಿ, ರೆಡಿ ಮಾಡ್ತೀನಿ ಎಲ್ಲ ಅನ್ನೋರು. ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದನ್ನೆಲ್ಲ ಮುಗಿಸಿ ಫೈನಲಿ ಹಾಸ್ಪಿಟಲಿಗೆ ಕೂಡ ಬಂದ್ವಿ. ಹಾಸ್ಪಿಟಲ್ಲಿಗೆ ಬಂದು ಇಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋದ್ರೊಳಗಡೆ 7:30 ಆಗಿತ್ತು. ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.